ನಮ್ದು ಬ್ರ್ಯಾಂಡ್ ಎಲ್ಲಪ್ಪ ಈ ಕಡೆಯಿಂದ ಹೇಳಿ ಇನ್ನೊಂದ್ ಸ್ವಲ್ಪ ಅಗ್ಲವಾಗಿ ನೋಡ್ದಾ ಏನ್ ಯೋಗ ಅಡಕೆ ಫೇಮಸ್ಸಾ ಸ್ವಲ್ಪ ಕಷ್ಟಪಟ್ಟು ಬೆಳಿತಾರೆ ರೈತರು ನೋಡಿ ಇಲ್ಲಿ ತಕ ಬಂದ್ಬಿಟ್ಟೈತಿ ಮದ್ವೆ ಆಗಿತ್ತಂತೆ ಇದೇ ಮರದ ಕೆಳಗಡೆ ಆದ್ರೂ ಒಂದು ಅಡ್ವೆಂಚರಸ್ ಮಾಡ್ತಾನೆ ಇರ್ತೀವಿ ಇದೊಂಥರ ಬಸ್ಸಿಗೆ ಹೋದ್ವಿ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಭಾನುವಾರದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ವಿಶೇಷ ಅಂತಂದ್ರೆ ಮನೆಯವರೆಲ್ಲ ಸೇರ್ಕೊಂಡು ಇವತ್ತು ನಮ್ಮ ಅಪ್ಪನ ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಅಪ್ಪನ ಮನೆದ್ ಬಂದ್ಬಿಟ್ಟು ಗುಬ್ಬಿ ಚನ್ನಬಸವೇಶ್ವರ ಮೀನ್ಸ್ ತುಮಕೂರು ಗುಬ್ಬಿ ಬರುತ್ತಲ್ಲ ಅಲ್ಲಿದೆ ತುಂಬಾ ದಿನ ಆಗಿತ್ತು ಹೋಗ್ಬಿಟ್ಟು ನಮ್ಮ ಮನೆ ದೇವ್ರು ಅಂದ್ರೆ ಲಕ್ಷ್ಮೀ ಸಿದ್ದೇಶ್ವರ ಅಲ್ಲಿಗೆ ಹೋಗಿ ಬಂದಿದೆ ಅದನ್ನ ವ್ಲಾಗು ಕೂಡ ಅಪ್ಲೋಡ್ ಮಾಡಿದೆ ಎಲ್ರು ಹಿಂಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ರಲ್ಲ ಸೊ ಹಂಗೇನೆ ಹೋಗ್ಬಿಟ್ಟು ಬರೋಣ ಮಕ್ಳನ್ನೆಲ್ಲ ಕರ್ಕೊಂಡು ಅಂತ ಅನ್ಬಿಟ್ಟು ರೆಡಿ ಆಗಿದ್ದೀನಿ ಮಕ್ಳನ್ನೆಲ್ಲ ರೆಡಿ ಮಾಡ್ಸಿದೀನಿ ನಮ್ಮ ಅಪ್ಪ ಮಕ್ಳಿಗೆ ಅನ್ಬಿಟ್ಟು ಇಡ್ಲಿ ತರಕ್ ಹೋಗಿದ್ದಾರೆ ಇವಾಗ ಟೈಮ್ ಬಂದು 7 ಗಂಟೆ ಆಲ್ರೆಡಿ ನಾನು 5:30 ಎದ್ದಿ ಮಕ್ಳನ್ನೆಲ್ಲ ಸ್ವಲ್ಪ ಎಲ್ಲ ರೆಡಿ ಮಾಡಿಸಿ ನಾವೆಲ್ಲ ರೆಡಿ ಆಗೋದಕ್ಕೆ ಇಷ್ಟೊತ್ತಾಯ್ತು ಸೊ ಬನ್ನಿ ಇವಾಗ ಹೋಗೋಣ ಬಂದ್ರು ನಮ್ಮ ಅಪ್ಪನು ಎಲ್ಲ ಅಂಶು ನಿಧಾನ ನಿಧಾನ ಕ್ಲಿಪ್ ಹಾಕೋಣಲ್ವಾ ನೀನು ಚಿನ್ನಿ ನೋಡಿ ಮಕ್ಕಳಿಗೆ ವಾಟರ್ ಬಾಟಲು ಮತ್ತೆ ಇಡ್ಲಿ ತಿಗ್ಲಿಲ್ಲ ನೀರಾ ಕೊಡ್ತೀನಿ ನೀರು ಎಲ್ಲ ಫ್ರೂಟ್ಸು ಇಡ್ಲಿ ಎಲ್ಲಾನು ಪ್ಯಾಕ್ ಮಾಡ್ಕೊಂಬಿಟ್ಟಿದೀನಿ ಓನಮ್ಮ ಇದ್ರಲ್ಲಿ ನೋಡಿ ಮಕ್ಳು ಬಟ್ಟೆ ಕಂಪ್ಲೀಟ್ ಒಂದೊಂದ್ ಜೊತೆ ಇಟ್ಕೊಂಡಿರ್ತೀನಿ ಮತ್ತೆ ಡೈಪರ್ಸ್ ಎಲ್ಲ ಇಟ್ಕೊಂಡಿರ್ತೀನಿ ಇದು ಆಕ್ಚುಲಿ ನನ್ನ ಹಸ್ಬೆಂಡ್ದು ಬ್ಯಾಗು ಅವರೆಲ್ಲಾದ್ರೂ ಆಚೆ ಈಚೆ ಹೋದ್ರೆ ಇದನ್ನ ತಗೊಂಡು ಹೋಗೋರು ಸೊ ನಾನು ಇದನ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ ನೋಡಿ ಹೋಗ್ತಾ ಇದೀವಿ ಅವಳು ನನ್ನ ಕಸಿನ್ ಪ್ರತಿಭಾ ಅವ್ರ ಮಗಳು ಬರ್ತಾ ಇದ್ದಾಳೆ ಹಾ ಸರಿ ಇನ್ನು ಒಂದಿಬ್ರು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಜಾಯಿನ್ ಆಗ್ತಾರೆ ಇವಾಗ ಬಸ್ಸಲ್ಲೇ ಹೋಗ್ತಿರೋದು ನಾವು ಡೈರೆಕ್ಟ್ ಬಸ್ಸು 8ನೇ ಮೈಲಿಂದ ಸಿಗುತ್ತೆ ಇಲ್ಲಿಂದ ಸಿಗಲ್ಲ ಸೊ ಇಲ್ಲಿಂದ 8ನೇ ಮೈಲಿಗೆ ಹೋಗಿ ಅಲ್ಲಿಂದ ತುಮಕೂರು ಬಸ್ ಹತ್ಕೋಬೇಕು ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತಲ್ಲೇ ಬಾಯ್ ಮಾಡ್ತಾವನೆ ಬಾಯ್ ಟಾಟಾನಾ ಎಲ್ಲ ಅವಳು ನೋಡಿ ಬಸ್ಸಿಗೆ ವೇಟ್ ಮಾಡ್ತಾ ಇದೀವಿ 8ನೇ ಮೈಲಿಗೆ ಬಂದು ಗೊರಗುಂಟೆಪಾಳ್ಯದಿಂದಾನೇ ಸಿಕ್ಕಾಬಡೆ ರಶ್ ಆಗ್ಬಿಡುತ್ತೆ 8:20 ಆಗೋಗ್ಬಿಟ್ಟಿದೆ ಆಗ್ಲೇ ತುಂಬಾ ಹೊತ್ತು ಕಾದ್ಮೇಲೆ ನಮಗ್ ಬಸ್ ಸಿಕ್ಕಿದ್ದು ಸಿಕ್ಕಾಪಟ್ಟೆ ರಶ್ ಇರುತ್ತೆ ಭಾನುವಾರ ಟೈಮ್ ಆಚೆ ಹೋಗ್ಬಿಟ್ರೆ ಹೆಂಗಿರುತ್ತೆ ಅಂತ ನಿಮ್ಗೂ ಗೊತ್ತು ಶಿವಮೊಗ್ಗ ಬಸ್ಸು ಅಥವಾ ತುಮಕೂರು ಡೈರೆಕ್ಟ್ ಗುಬ್ಬಿಗೆ ಹೋಗುತ್ತೆ ಹೊಸದುರ್ಗನೂ ಹೋಗುತ್ತೆ ಅಂತ ಗೊತ್ತೇ ಇರ್ಲಿಲ್ಲ ನಮ್ಗೆ ಸುಮಾರು ಹೊತ್ತು ಎಲ್ಲಾ ಬಸ್ಸು ಹೋಗ್ತಾನೆ ಇತ್ತು ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ ಬಟ್ ಎಲ್ರಿಗೂ ಸೀಟ್ ಸಿಕ್ಕಿತ್ತು ನನಗೂ ಪ್ರಣವಿಗೂ ಸಿಕ್ಕಿರ್ಲಿಲ್ಲ ಹಂಗೂ ಹಿಂಗೂ ನನ್ನ ಮಕ್ಳನ್ನ ಹೆಂಗೋ ಸೇಫ್ ಮಾಡಿ ಕೂರಿಸ್ಬಿಡ್ತೀನಿ ಪಾಪ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದ್ಲು ಆಕ್ಚುಲಿ ಅವಳು ಹುಷಾರು ಕೂಡ ಇರ್ಲಿಲ್ಲ ಹಂಗೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋದೆ ಬೇಡ ಬಾರೆ ಸೊ ಗೈಸ್ ಇವಾಗ ಗುಬ್ಬಿ ಇಳಿದಿದೀವಿ 1.5 ಅವರ್ ಆಯ್ತು 1.25 ಅವರ್ ಬಸ್ಸಲ್ಲಿ ಸೀಟು ಸಿಕ್ಕಿಲ್ಲ ನಿಂತ್ಕೊಂಡು ಬಂದಿದ್ದಾಯ್ತು ಆ ಒಂದು ನಿಂತಿದ್ಕೂ ನಾನು ಊಟ ಏನು ಮಾಡಿರ್ಲಿಲ್ವಲ್ಲ ಬೆಳಗ್ಗೆ ಟಿಫನ್ ಏನು ತಿಂದಿರ್ಲಿಲ್ಲ ಸೊ ಬಂದೇಟ್ಕೆನೆ ಸ್ವಲ್ಪ ಬಸ್ ಹಿಡಿತಾ ಇದ್ದೆ ಕಾಲ್ ಸ್ವಲ್ಪ ಎಡು ಬಿಡ್ತು ಸ್ವಲ್ಪ ಗಾಯ ಆದಂಗ ಆಗಿದೆ ತರ್ಚ್ಕೊಳಂಗಾಗಿದೆ
ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ. ಆರ್ಚ್ ಮುಂದೆ ನಿಲ್ಸಲ್ಲ ಅವರು, ಸ್ವಲ್ಪ ಬಸ್ ಸ್ಟ್ಯಾಂಡ್ ನಿಲ್ಲಿಸ್ತಾರೆ. ಇನ್ನ ಇಬ್ರು ಆಡ್ ಆನ್ ಆಗಿದ್ದಾರೆ, ತೋರಿಸ್ತೀನಿ ಯಾರು ಅಂತ ಅಂದ್ಬಿಟ್ಟು. ಇವಾಗ ಒಂದ್ 5 ನಿಮಿಷ ವಾಕ್ ಮಾಡ್ಬೇಕು ದೇವಸ್ಥಾನಕ್ಕೆ. ಓಹೋ, ಏನಪ್ಪಾ ಅದು ಅಂಬ್ರಲ್ಲ ನೋಡಿ. ಗೈಸ್ ಈಗ ಬಂದ್ವಿ ದೇವಸ್ಥಾನಕ್ಕೆ. ಇದು ಆರ್ಚು. ಇದು ಎಂಟ್ರೆನ್ಸ್ ನೋಡಿ. ಅವರೆಲ್ಲ ಆ ಕಡೆ ಬಂದ್ರು, ನಾನು ಈ ಕಡೆಯಿಂದ ಬಂದೆ. ಇದ್ಯಾ ಅಲ್ಲಿ? ನಾನು ತಗೋಬೇಕಲ್ಲ. ಗೈಸ್ ಈಗ ಟಿಫನ್ ಬೇಕು ನನಗೆ, ಮಕ್ಳಿಗೆ ತಂದಿದ್ದೀನಿ. ಅಲ್ಲಿ ಕೇಳ್ದೆ, ಬಟ್ ಅಲ್ಲೇನು ಇಲ್ಲ. ಇಲ್ಲಿ ದೋಸೆ ತಿನ್ನಕ್ ಆಗಲ್ಲ. ನಾನು ದಾಳಿಂಬ್ರನ್ ತಂದಿದ್ದೀನಿ. ಅಲ್ಲಿ ಮುಂದೆ ಕಡೆ ಇಲ್ವಾ? ನೋಡಿ ಅಡಕೆ ಹಾಕಿದಾರೆ, ಅಡಕೆ ಒಣಗ ಹಾಕಿದಾರೆ ಇಲ್ಲಿ ಕಂಪ್ಲೀಟ್. ಎಲ್ಲ ಬಿಡಿಸ್ಬಿಟ್ಟು ಒಣಗಾಕವ್ರೆ. ಅಡಕೆ ಮರ ಇತ್ತೇನೋ ಅದಕ್ಕೆ. ನೋಡಿ ನೋಡಿ ಇಲ್ಲಿ ಮಂಕ್ರಿ ಎಣಿ ತಗೋರೆ. ಏಣಿಗಳು, ಮಂಕ್ರಿಗಳು. ಇನ್ನ ಒಂದು, ಯಾರ್ಯಾರು ತುಮಕೂರಿಂದ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ ಎಷ್ಟು ಜನ ತುಮಕೂರಿಂದ ಇದ್ದೀರಾ ಅಂತ ಹೇಳ್ಬಿಟ್ಟು. ಅಂಡ್ ಹಂಗೆ ಗುಬ್ಬಿ ಆ ಸೈಡು ಅಕ್ಕಪಕ್ಕ ಎಲ್ಲ ಇರೋರೆಲ್ಲ ಕಮೆಂಟ್ ಮಾಡಿ ಆಯ್ತಾ. ಆಮೇಲೆ ಈ ದೇವಸ್ಥಾನಕ್ಕೆ ಬಂದಿರೋದು ಒಂದು ಸ್ಟೋರಿ ಐತೆ, ಅದನ್ನು ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ಇವಾಗ ಫಸ್ಟು ಮಕ್ಳಿಗೆಲ್ಲ ಸ್ವಲ್ಪ ತಿಂಡಿ ಮಾಡಿಸಿ ನಾವೊಂಚೂರು ಏನಾದರೂ ತಿನ್ಬಿಟ್ರೆ ಒಂದು ಸಮಾಧಾನ. ಇಲ್ಲಿ ಕಂಪ್ಲೀಟ್ ಅಡಕೆ ಹಾಕಿದ್ದಾರೆ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಅಡಕೆ, ಉಂಡೆ ಅಡಕೆ ನೋಡಿ, ಇದೆಲ್ಲ ಚೂರು ಮಾಡ್ತಾರೆ. ಇಲ್ಲಿ ಅಡಕೆ ಫೇಮಸ್ಸಾ? ಸ್ವಲ್ಪ ಕಷ್ಟಪಟ್ಟು ಬೆಳೀತಾರೆ ರೈತರು. ನೋಡಿ ನೋಡಿ, ನಾವ್ ಯಾವಾಗ ಬಂದಾಗ್ಲೂ ಇದರೆಲ್ಲ ಹಾಕಿರ್ಲಿಲ್ಲ. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಸ್ವಲ್ಪ ವೇಸ್ಟ್ ಮಾಡಬಾರ್ದು, ಬಿಸಿಲಲ್ವಾ, ಬಿಸಿಲಿಗೆ ಅಂತ ಹಾಕೊಂಡವ್ರು. ತುಳಿಲೂಬಾರ್ದು ನಾವು. ಇವಾಗ ಪೂಜೆ ಸಾಮಾನು ತಗೊಬೇಕಂಗೆ ತಗೊಂಡು ಹೋಗ್ಬಿಡೋಣ. ನಮ್ಮಪ್ಪ ಪೂಜೆ ಮಾಡ್ಸಮ್ಮ ಅಂದ್ರು. 25 ರೂಪಾಯಿ ಬಂದಿತ್ತು ನಮ್ಮಯ್ಯ. ಎಷ್ಟು ಬಾಳೆಹಣ್ಣು? ಅವನ್ನ ಹಂಗ್ ಬಿಡ್ಬೇಡ ಕಣೆ, ಓಡ್ಬಿಡ್ತಾನೆ. ಓಡ್ತಾನ ಅವನು. ನೋಡಿ ಇವಾಗ ಕೈ ಕಾಲೆಲ್ಲ ತೊಳ್ಕೊಂಡ್ವಿ, ಟಿಫನ್ ಎಲ್ಲ ಮುಗಿಸ್ಕೊಂಡು. ಇಲ್ಲಿ ಟೆಂಪಲ್ದು ಹಿಸ್ಟ್ರಿ ಬರ್ದಿದ್ದಾರೆ. ಚನ್ನಬಸವೇಶ್ವರ ಟೆಂಪಲ್, ಓಲ್ಡೆಸ್ಟ್ ಟೆಂಪಲ್. ದ ಟೆಂಪಲ್ is built on a large plot of land where Channabaseshwara, the guru of Yeliyur Siddhalingeshwara is buried. ಓಕೆ ಇವಾಗ ಹೋಗೋಣ ಒಳಗಡೆ. ಇವಾಗ ಎಂಟ್ರಿ ನೋಡಿ, ಇದೆಲ್ಲ ಇವಾಗ ಹೊಸದಾಗಿ ಕಟ್ತಿದ್ದಾರೆ. ಮಾಮ ನೋಡಿ, ನನ್ನ ಮಗ ಮುಂದಕ್ಕೆ ಹೋಗ್ತಾವನೆ. ತುಂಬಾ ಚೆನ್ನಾಗಿದೆ ಟೆಂಪಲ್, ಹಿಸ್ಟಾರಿಕಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ನಿಧಾನಕ್ಕೆ ಬಾ, ಪರವಾಗಿಲ್ಲ. ಚಪ್ಪಲಿ ಬಿಡು ಐತೆ. ಇವಾಗ ಈ ತರ ಮಾಡ್ತಾವ್ರೆ ಸಕ್ಕತ್ತಾಗಿ. ಇದು ಗೋಪುರ ನೋಡಿ, ಕಂಪ್ಲೀಟ್
ಇವಾಗ ಎಂಟ್ರಿ ಆಗ್ತಾ ಇದೀವಿ. ಇದು ಗೋಸಾಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಗುಬ್ಬಿ. ಕಂಪ್ಲೀಟ್ ಆರ್ಚ್. ಗಣೇಶ ಇದೆ, ನಮಸ್ಕಾರ ಮಾಡ್ಕೊಳ್ಳೋಣ. ನಾಳೆ ಲಾಸ್ಟ್ ಕಾರ್ತಿಕ್ ಸೋಮವಾರ ನಾಳೆ ನಾನು ನೋಡು. ಸ್ವಾಮಿ ಕಾಪಾಡಪ್ಪ. ಎರಡನೇದಿರ್ಬೇಕೇನೋ. ನನ್ ಮಗ ಹೊಡ್ಸು, ಗಂಟೆ ಹೊಡ್ಸು ಅವನ್ ಕೈಲಿ. ಹೊಡ್ದಾ? ಸರಿ ಸರಿ ಜಾಣ. ನೋಡಿ ನಮ್ದು ಬ್ರ್ಯಾಂಡ್ ಎಲ್ಲಪ್ಪ. ಈ ಕಡೆಯಿಂದ ಎಡಿ ಇನ್ನೊಂದ್ ಸ್ವಲ್ಪ ಅಗ್ಲವಾಗಿ ಚಿನ್ನಿಗೆ ಉಡ್ಬೇಕು. ಎಲ್ಲಾರು ಇಟ್ಕೋಬೇಕು. ಬಂದಿದ ತಕ್ಷಣ ಇಟ್ಕೋಬೇಕು ನಮ್ ಬ್ರ್ಯಾಂಡ್ಗಳು. ನೋಡಿ ವಿಭೂತಿ ಇಟ್ಕೊಳ್ಳೋದು ಅಂದ್ರೆ ನನಗೆ ಚಿಕ್ಕ ವಯಸ್ಸಿಂದನೂ ತುಂಬಾ ತುಂಬಾ ಇಷ್ಟ. ನಿಜ. ಇವಾಗ ದೇವ್ರನ್ನ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡೋರೆ. ಯಾವಾಗ್ಲೂ ನಾವು ದೇವ್ರಿಗೆ ಬಲ್ಗಡೆ ನಿಂತ್ಕೋಬೇಕು, ಅಂದ್ರೆ ಈ ಕಡೆ. ನೋಡಿ ಈ ತರ ಬರುತ್ತೆ ಟೆಂಪಲ್. ಬಲ್ಗಡೆ ಯಾವುದು ಇದೆ, ಅದಕ್ಕೆ ಯಾವಾಗ್ಲೂ ಬಲ್ಗಡೆ ನಿಂತ್ಕೋಬೇಕು. ಚಿನ್ನಿ ಚಿನ್ನಿ राम नाम भजले राम नाम सुखधाम भजले राम नाम सुखधाम भजले राम नाम ಮೇನ್ ಆಗಿ ಮನೆ ದೇವ್ರು ಬಂದು ಗುಬ್ಬಿನೇ. ಅಂಡ್ ಇನ್ನ 2 ದೇವ್ರಿದೆ. ಅದು ಹೆತ್ತೇನಹಳ್ಳಿ ಮಾರಮ್ಮ, ಅದು ನಿಯರ್ ಬೈ ತುಮಕೂರೇನೆ. ಇನ್ನ ಒಂದು ಊರಲ್ಲಿ ಮಾಡಿರೋದು ದೇವಸ್ಥಾನ, ಅದು ಲಕ್ಷ್ಮೀ ದೇವಿದು. ಈ ಕಡೆ ಪಕ್ಕದ ಗರ್ಭಗುಡಿಗೆ ಬಂದ್ರೆ ಅನು ಬಸವೇಶ್ವರ ಸ್ವಾಮಿ ಅಂತ ಇದೆ. ಅರ್ಚನೆ ಪೂಜೆ ಎಲ್ಲಾನು ಕಂಪ್ಲೀಟ್ ಮಾಡಿಸಿ ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ವಿ. ರೆಸ್ಟ್ ಅಂತೀನಿ, ಸಾರಿ, ಧ್ಯಾನ ಮಾಡ್ಕೊಂಡು ಕುತ್ಕೊಂಡಿದ್ವಿ. ನೋಡಿ ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಷ್ಟೊತ್ತು ಕುತ್ಕೊಂಡಿದ್ರು ಹಂಗೇ ಕುತ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇವಾಗ ದರ್ಶನ ಆಯ್ತು. ಇಲ್ಲಿ 2 ದೇವ್ರು ಇತ್ತಲ್ಲ, 2 ತೋರ್ಸಿದೀನಿ ನಿಮ್ಗೆ. ಇವಾಗ ಒಂದು ರೌಂಡ್ ಸುತ್ತ ಹಾಕೊಂಬರೋಣ ಅಂತ. ಕೋತಿ ನೋಡು ಗುಂಡ. ಓಹೋ, ದೇವಸ್ಥಾನ ಅಂತೂ ಸಖತ್ ಐತೆ. ಮುಂಚೆ ಹಿಂಗಿರ್ಲಿಲ್ಲ ಟೆಂಪಲ್. ಏನೋ ಪೂಜೆ ಮಾಡ್ತಾವ್ರೆ ನೋಡಿ ಗೈಸ್. ಕೋತಿಗಳ ಕಾಟ ಹೆಂಗೆ ಲೈನ್ ಫ್ಯಾಮಿಲಿ ಪೂರ್ತಿ ಹೋಗ್ತೈತೆ ನೋಡಿ. ಏನೋ ಪೂಜೆ ನಡೀತಿದೆ, ಏನು ಅಂತ ಗೊತ್ತಿಲ್ಲ. ಕಾರ್ತಿಕ್ ಸೋಮವಾರ ಬೇರೆ ಅಲ್ವಾ. ಅಂಡ್ ಇವತ್ತು ತುಳಸಿ ಹಬ್ಬ ಕರೆಕ್ಟ್. ಗೈಸ್ ಇವಾಗ ಒಂದು ಬ್ಯೂಟಿಫುಲ್ ಕಲ್ಯಾಣಿ ತೋರಿಸ್ತೀನಿ ಬನ್ನಿ. ನಾವು ತುಂಬಾ ಚಿಕ್ಕ ಮಗು ಇದ್ದಾಗಿಂದನೂ ಇದೆ, ಬಟ್ ಇವಾಗ ಬಿಡ್ತಾರ ಹೆಂಗೋ ಗೊತ್ತಿಲ್ಲ. ಈ ಕಡೆ ಬಾ. ಓ ಬಿಡಲ್ಲ, ನೀರು ತುಂಬಾ ಇದೆ. ಇಲ್ಲಿ ತಕ ಬಂದ್ಬಿಡೈತೆ. ಇಲ್ಲಿ ತಕ ಬಂದ್ಬಿಟ್ಟೈತೆ ನೀರು ನೋಡು.
ಏ ಬಿಡಲ್ಲ ಅವ್ರ ಒಳಗೆ ಬೀಗ ಹಾಕಿಲ್ವೇನೋ ಅಪಾಯ ಅಂತಾನೆ ಅವ್ರು ಹಾಕಿರೋದು. ಸಖತ್ ಹಾಳ ಐತೆ. ಯಾವತ್ತೂ ಬಿಡಲ್ಲ ಕಣೋ, ಬಂದಾಗೆಲ್ಲ ನೀರ್ ಕಮ್ಮಿ ಇದ್ರು ಜಾಸ್ತಿ ಇದ್ರು ಬಿಡಲ್ಲ. ಬಟ್ ಗಲೀಜಾಗೈತೆ, ಎಷ್ಟು ಗಲೀಜು. ಬಟ್ ನೀರಂತೂ ಮುಂದೆ ಚೆನ್ನಾಗಿದೆ, ಇಲ್ಲಿ ಸ್ವಲ್ಪ ಮಳೆ ನೀರ್ ಇದಾಗೈತೆ. ಅಲ್ಲ 35 ವರ್ಷ ಆಯ್ತು, ಒಂದ್ಸಲಿ ಹೋಗಿದ್ವಿ ನಾವ್ ಒಳಗೆ ಅಷ್ಟೇ. ನೋಡ್ಸಪ್ಪ. ಸೊ ಒಂದು ಮೆಮೊರಿ ಏನಪ್ಪಾ ಅಂದ್ರೆ ಈ ದೇವಸ್ಥಾನದಲ್ಲಿ ನನ್ ಮಗ 1 ತಿಂಗಳು ಹೊಟ್ಟೆಲಿದ್ದ. ಬಟ್ ನನಗ್ ಗೊತ್ತಿರ್ಲಿಲ್ಲ, ಯಾರಿಗೂ ಗೊತ್ತಿರ್ಲಿಲ್ಲ. ಅವಾಗ ನಾನು, ನಮ್ಮಪ್ಪ, ನನ್ನ ಹಸ್ಬೆಂಡು, ನನ್ನ ಮಗಳು ಇಷ್ಟ ಜನನು ಬಂದು ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ದರ್ಶನ ಮಾಡ್ಕೊಂಡು, ಇಲ್ಲಿಂದ ಇನ್ನ ಒಂದ್ ಮನೆ ದೇವ್ರಿದೆ ಅಲ್ಲಿಗೂ ಹೋಗಿ ನಮ್ಮ ಊರ್ಗೆಲ್ಲ ಹೋಗ್ ಬಂದಿದ್ವಿ. ಅದೊಂದ್ ಮೆಮೊರಿ. ಇಲ್ಲಿಗೆ ಬಂದ್ರೆ 3 ವರ್ಷ ಆಯ್ತು ನಾನು ಅವ್ರ ಜೊತೆ ಈ ದೇವಸ್ಥಾನಕ್ ಬಂದು. ಮದ್ವೆ ಅದು ಹೊಸ್ತ್ರಲ್ಲಿ ಕರ್ಕೊಂಡ್ ಬಂದಿದ್ರು, ಮದ್ವೆ ಆದ್ಮೇಲೆ. ಅದಾದ್ಮೇಲೆ ನಾನು, ನನ್ ಗಂಡ, ನಮ್ಮಪ್ಪ, ನನ್ ಮಗಳಿಗೆ 1 ವರ್ಷ ಆಗಿತ್ತು. ಅವಾಗ ಬರ್ತಡೇ ಮುಗಿಸ್ಕೊಂಡು ದೇವಸ್ಥಾನಕ್ ಬಂದಿದ್ ನಾವು. ಅದು ನೆನ್ಪು ಇವಾಗ ದೇವ್ರ ಹತ್ರ ಅದನ್ನು ಹೇಳ್ತಾ ಇದ್ದೆ. ನೋಡಿ ಗಂಟೆ ಹೊಡಿತಾ ಐತೆ. ಲಾಸ್ಟ್ ಟೈಮು ನನ್ ಗಂಡನ ಜೊತೆ ಬಂದಿದ್ದೆ. ಬಟ್ ಇವತ್ತು ನಮ್ಮ ಅಮ್ಮನೂ ಇಲ್ಲ, ನನ್ನ ಹಸ್ಬೆಂಡು ಇಲ್ಲ ಅಂತ ಅಂದ್ಬಿಟ್ಟು ಅದೇ ದೇವ್ರ ಹತ್ರ ಹೇಳ್ತಾ ಇದ್ದೆ. ಸೊ ಹೋಗೋಣ ಬನ್ನಿ, ಜನ ಜಾಸ್ತಿ ಆಗ್ತಾ ಇದಾರೆ. ಏನಿಲ್ಲ, ದೇವ್ರ ಹತ್ರ ಬಂದ್ರೆ ಇಷ್ಟ ಕೇಳ್ಕೊಳಕ್ ಆಗೋದು. ಕಣ್ಣಲ್ಲಿ ನೀರ್ ಬರುತ್ತೆ, ದೇವ್ರುಗಳು ನೋಡಿದ ತಕ್ಷಣ ಕಣ್ಣಲ್ಲಿ ನೀರ್ ಬರುತ್ತೆ. ಮುಂದಿನ ಜೀವನಕ್ಕೆ ನೀವೇ ದಾರಿ ತೋರಿಸ್ಬೇಕು ಅಂತ ಕೇಳ್ಕೊಂತೀವಿ. ಅಷ್ಟ್ ಬಿಟ್ರೆ ಇನ್ನೇನು ಕೇಳ್ಕೊಳಕ್ಕಾಗ್ಲಿ ಬಾಯೇ ಬರಲ್ಲ ನಿಜವಾಗ್ಲೂ. ನನ್ಗೂ ನನ್ ಮಕ್ಳಿಗೂನು ಆಯಸ್ಸು ಆರೋಗ್ಯ ಕೊಟ್ಟಿ ಕಾಪಾಡಪ್ಪ ಅಂತ ಒಂದು ನಿಸ್ವಾರ್ಥದಿಂದ ಕೇಳ್ಕೊಬೋದು ಅಷ್ಟೇ. ನಿಸ್ವಾರ್ಥತೆಯಿಂದ, ಸ್ವಾರ್ಥ ಏನಿಲ್ಲ ಇದ್ರಲ್ಲಿ ನಿಜಕ್ಕೂನು. ಅಷ್ಟ್ ಬಿಟ್ರೆ ಇನ್ನೇನಿಲ್ಲ. ಗೋಪುರ ನೋಡಿ ಗೈಸ್, ಏನ್ ಚೆನ್ನಾಗಿದೆ. ಹಾ ಬರುತ್ತೆ. ನಾಯಿ ನೋಡು, ನೆಮ್ಮದಿ ಜೀವನ, ಆರಾಮಾಗಿ ಮಲ್ಕೊಬಿಟ್ಟೈತೆ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡಿದೀವಿ, ಸ್ವಲ್ಪ ರೆಸ್ಟ್ ತಗೊಂತಾ ಇದೀವಿ. ಇಲ್ಲೇನೆ ಅನ್ನಪ್ರಸಾದ ಎಲ್ಲ ಇರುತ್ತಲ್ವಾ ಡೈಲಿ. 12:30ಗೋ 1:00ವರೆಗೋ ಊಟ ಇದೆ. ಇವಾಗೆಲ್ಲ ಅಲ್ಲೊಬ್ರು ಇಲ್ಲೊಬ್ರು ಅಂತ ಅನ್ಬಿಟ್ಟು ಫೋಟೋ ಸೆಷನ್ ಮಾಡ್ಕೋತಾವ್ರೆ. ದೇವಸ್ಥಾನ ಮಾತ್ರ ಆಸಮ್. ನಾನು ಹೇಳ್ದಂಗೆ ನಾವೆಲ್ಲ ಚಿಕ್ಕ ವಯಸ್ಸಿದ್ದಾಗೆಲ್ಲ ಹಿಂಗಿರ್ಲಿಲ್ಲ, ಇಷ್ಟೆಲ್ಲ ಈ ತರ ಎಲ್ಲ ಕಟ್ಟಿರ್ಲಿಲ್ಲ. ಈಗೊಂದು ನಾನ್ ಕಂಡಂಗ 15 ವರ್ಷದಿಂದ ಇದೆಲ್ಲ ಕಂಪ್ಲೀಟ್. ಈ ಗೋಪುರಗಳಾಗಿರ್ಬೋದು, ಆ ಕಡೆ ಈ ಕಡೆ ಎಲ್ಲ ಕಂಬಗಳು ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಮಾಡಿರೋಂಥದ್ದು. ಇಲ್ಲಿ ಮೇಲೆ ಹೋಗಿ ತೋರಿಸ್ತೀನಿ ಬನ್ನಿ ಕಲ್ಯಾಣಿನ. ಮತ್ತಪ್ಪ ಇಲ್ಲಿ ತೋರಿಸ್ತೀನಿ ಬನ್ನಿ ನಿಮ್ಗೆ. ಓಹೋ ಹೋ ಹೋ, ಇಲ್ಲಿಂದ ತೆಗಿಬೇಕು. ಆ ವ್ಯೂ ಚೆನ್ನಾಗಿಲ್ಲ, ಈ ಕಡೆ ಅಟ್ಲೀಸ್ಟ್ ಗ್ರೀನ್ ಗ್ರೀನ್. ಹಾಯ್, ಇಲ್ಲಿ ನೋಡಿ, ಇಲ್ಲಿ ಗುಂಡ ವ್ಯೂ ಚೆನ್ನಾಯ್ತು ಇಲ್ಲಿ. ಅಲ್ಲೋಡು. ಮಹಾಮಂಗಳಾರತಿ ಆಗ್ತಾ ಇದೆ, ತೋರಿಸ್ತೀನಿ. ಅವರು 1-3 ಜನ ಹೋಗಿದ್ದಾರೆ ಆಲ್ರೆಡಿ ಊಟಕ್ಕೆ. ನಾವ್ ಈ ಕಡೆ ಫೋಟೋ ಶೂಟ್ ಎಲ್ಲ ಮಾಡ್ಕೊಂತ ಇದ್ವಿ ಅನ್ಬಿಟ್ಟು ಮಾಡ್ಕೊಂಡ್ ಬನ್ನಿ, ನಾವು ಊಟಕ್ಕೆ ಹೋಗಿರ್ತೀವಿ ಅಂತ. ಇವಾಗ ನಾವು ಸಹ ಊಟಕ್ಕೆ ಹೋಗ್ತೀವಿ. ಎಷ್ಟು ಟೈಮು? 1:30 ಆಗೈತಾ? ಫೋನಮ್ಮ ಹಿಡ್ಕೊ, ಬರ್ರಿ. ಊಟದ ಹಾಲ್ ಇದು. 12:30 ಏನೋ ಸ್ಟಾರ್ಟ್ ಆಗಿರುತ್ತೆ ಅನ್ಸುತ್ತೆ. 12:30 1 ಗಂಟೆನೋ. ಹ್ಞೂನಮ್ಮ, ಮನೆಗೆ ಊಟ ಮಾಡ್ಕೊಂಡು ಬಸ್ ಹತ್ಕೊಂಡು ಮನೆಗೆ ಹೋಗೋದು. ಊಟದ ಹಾಲು. ಎಲ್ರು
ಅವ್ನ್ ಡೈಪರ್ ಬೇರೆ ಚೇಂಜ್ ಮಾಡ್ಬೇಕು. ಚನ್ನಬಸವೇಶ್ವರ ಸ್ವಾಮಿ. ಹೋನಮ್ಮ, ಜಾಸ್ತಿ ನೀರು ಕುಡಿಬಾರ್ದು, ನಡೀರಿ ಬನ್ರಿ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದೀವಿ. ಎಷ್ಟು ಟೈಮು? 1, 2:30, 3 ಗಂಟೆ ಆಗಿರ್ಬೋದು. ನನಗೆ ಟೈಮಿಂಗ್ಸ್ ನೋಡಲ್ಲ, ಅಂದಾಜ್ ಮೇಲೆ ಹೇಳ್ಬಿಡ್ತೀನಿ ಒಂದೊಂದ್ಸಲಿ ಟೈಮಿಂಗ್ಸ್. ಬಾಸಿನಿ ಈ ಕಡೆ ನೋಡಿ. ಇವಾಗ ಈ ತರ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ. ನಾನು ಕೂಡ 3 ವರ್ಷದಿಂದ ಬಂದಾಗ ನೋಡಿರ್ಲಿಲ್ಲ. ಚೆನ್ನಾಗಿದೆ, ತುಂಬಾ ಜನ ಬಂದಿದ್ದಾರೆ. ಸೊ ಎಲ್ಲ ವೇಟ್ ಮಾಡ್ತಿದ್ದಾರೆ, ಹೊರಡ್ಬೇಕು, ಇನ್ನೇನು ಬಸ್ ಬರುತ್ತೆ. ಇವಾಗ ಇಲ್ಲಿ ಊಟ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ನ, ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅವರು ಕೂಡ ಬೆಂಗಳೂರಿಂದ ಅಂತೆ, ಅವ್ರ ಅಕ್ಕ ಮನೆ ದೇವರು ಅಂತ ಹೇಳಿದ್ರು. ತುಂಬಾ ಖುಷಿ ಆಗುತ್ತೆ. ನಾನು ಎಲ್ಲೇ ಬಂದ್ರು, ಮಂತ್ರಾಲಯದಿಂದ ಎಲ್ಲೇ ಹೋದ್ರು ನನ್ಗೆ ಕಂಡಿಡ್ದು ಮಾತಾಡಿಸ್ತಾರಲ್ಲ, ತುಂಬಾ ಖುಷಿ. ಮುಂಚೆ ತುಂಬಾ ಚೆನ್ನಾಗಿದ್ರಿ, ಇವಾಗ ಹಿಂಗ ಆಗ್ಬಿಟ್ಟಿದೀರಾ ಅಂತಾರೆ. ಆಮೇಲೆ ನಿಮ್ನ ನೋಡಿ ತುಂಬಾ ಖುಷಿ ಆಯ್ತು ಅಂತಾರೆ. ತುಂಬಾ ಗ್ರೇಟ್ ಫೀಲ್ ಅನ್ಸುತ್ತೆ ನಿಜವಾಗ್ಲೂನು. ಅವ್ರಿಗೊಂದು ಅಪ್ರಾಕ್ಸಿಮೇಟ್ ಎಲ್ಲ 40-45 ಇಯರ್ಸ್ ಜಾಸ್ತಿ ನನ್ನನ್ನ ಗುರ್ತಿಡ್ದು ಮಾತಾಡ್ಸೋದು. ಅದ್ ಬಿಟ್ರೆ ಒಂದು 25-30 ಇಯರ್ಸ್ ಹುಡುಗಿರು. ನಾನು ಕ್ಯಾಪ್ಚರ್ ಮಾಡ್ಕೊಬಹುದು ಅವ್ರನ್ನೆಲ್ಲ. ಬಟ್ ಏನಕ್ಕೆ ಅಂತಂದ್ರೆ ಅವ್ರಿಗೆ ಆದಂತ ಒಂದು ಪ್ರೈವಸೀಸ್ ಇರುತ್ತೆ ಅಲ್ವಾ. ಇವಾಗ ನಾನೇ ಆದ್ರೂ ಫ್ಯಾಮಿಲಿನೆಲ್ಲ ಕ್ಯಾಪ್ಚರ್ ಮಾಡ್ಕೋತೀನಿ ಅಂತಂದ್ರೆ ಕೆಲವ್ರಿಗೆ ಮುಜುಗರ ಇರುತ್ತೆ, ಕೆಲವರು ಆರಾಮಾಗಿ ವಿಡಿಯೋ ಮುಂದೆ ಬರ್ತಾರೆ, ಹಂಗೆಲ್ಲ ಇರುತ್ತೆ. ಸೊ ಹಂಗಾಗಿ ನಾನು ಸಡನ್ ಆಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳಕ್ ಆಗಲ್ವಲ್ಲ ಅವ್ರಿಗೆ. ಹಂಗಾಗಿ ಖುಷಿ ಆಯ್ತು. ನಾನು ಅವ್ರ ಹೆಸರೇನೋ ಮರ್ತೋಗ್ಬಿಟ್ಟೆ. ನಾನು ವಿಡಿಯೋ ನೋಡ್ತಾರೆ ಅವ್ರು, ಖಂಡಿತ ಕಮೆಂಟ್ ಕೂಡ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಅಲ್ವಾ, ತುಂಬಾ ಖುಷಿ ಆಗುತ್ತೆ, ಒಂಥರ ಖುಷಿ ಆಯ್ತು. ಅದು ನಾ ಅಪ್ಪನ ಮನೆ ದೇವ್ರಿಗೆ ಬಂದು ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂತ. ಅಲ್ಲಿ ಒಂದು ಪೂಜೆ ನಡೀತಿತ್ತಲ್ಲ, ಇವಾಗ ಪ್ರಸಾದ ವಿತರಣೆ ಮಾಡ್ತಾ ಇದ್ರು. ಅದಕ್ಕೆ ಒಂದ್ ಅರ್ಧ ಗಂಟೆ ಕೂತಿದ್ ಬಂದಿದ್ಲು ನಮ್ ಪ್ರತಿಭಾ ಪೂಜೆಗೆ. ಅದಕ್ಕೋಸ್ಕರ ಇಸ್ಕೊಬರೋಣ ಅಂತ ಹೋಗಿದ್ದಾಳೆ. ಅದಕ್ಕೆ ಅವಳಿಗೆ ವೇಟ್ ಮಾಡ್ತಾ ಇದೀವಿ. ವ್ಯೂ ನೋಡಿ ಏನ್ ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ಲ. ನೋಡಿ ಗೈಸ್, ಬನ್ನಿ ಮರ. ಇಲ್ಲಿ ಯಾರೋ ನಮ್ ಊರವ್ರೊಬ್ರದು ಮದ್ವೆ ಆಗಿತ್ತಂತೆ, ಇದೇ ಮರದ ಕೆಳಗಡೆ. ನೋಡಿ ಗೈಸ್, ಪ್ರಸಾದ ತಂದೋಳೆ. ಪ್ರತಿಭಾ ಪ್ರಸಾದ ಅಂದ್ರೆ ಎಲ್ಲಾ ಕಡೆ ದೇವ್ರ ಪ್ರಸಾದ. ನೋಡಿ ಗೈಸ್, ಈಗ ಏನಂತಾರೆ, ಅಲ್ಲ ಕೋಇನ್ಸಿಡೆನ್ಸ್ ಬಂದಿರೋದು. ಅವರೆಲ್ಲ ಮದ್ವೆಗ್ ಬಂದಿದ್ದಾರೆ. ಮದ್ವೆಗಾ ಗೈಸ್, ಎಲ್ಲ ಕೋಇನ್ಸಿಡೆನ್ಸ್. ಪ್ರತಿಭಾ ಅವ್ರಮ್ಮ, ಅವ್ರಪ್ಪ, ಅವ್ರ ತಮ್ಮ ಎಲ್ಲ ಬಂದ್ಬಿಟ್ಟವ್ರು. ನಮ್ಗೆ ಗೊತ್ತೇ ಇಲ್ಲ. ನಾವು ಬಸ್ಸಲ್ಲಿ ಬಂದಿದೀವಿ, ಅವ್ರ ಕಾರಲ್ಲಿ ಬಂದವ್ರೆ ಗೈಸ್. ನೋಡ್ದಾ ಏನ್ ಯೋಗ. ನಾವು ಬಸ್ಸಲ್ಲಿ ಸೀಟ್ ಇಲ್ದಂಗ್ ಬಂದಿದೀವಿ. ಬೆಳಗ್ಗೆ ಹಿಂಗ್ ಬಾಯ್ ಮಾಡ್ಕೊಂಡು ಹೋದ್ರು. ಒಬ್ಬಟ್ಟು ಊಟ, ಒಬ್ಬಟ್ಟು ಊಟ ನೋಡಿ. ಇವಾಗ ಹೋಗ್ತಾ ಇದೀವಿ. ನಮ್ ತಮ್ಮ ಹಂಗೆ ಬಿಡ್ತೀನಿ ಬಸ್ ಸ್ಟ್ಯಾಂಡ್ ವರ್ಗು ಅಂತಂದ. ತಿರ್ಗಾ ಅವರು ಊರ್ಗ್ ಹೋಯ್ತಾರಂತ. ಬಂದ ಎಲ್ಲ ಹೋಗಕ್ ಆಗಲ್ಲ ಒಂದಿರಲ್ಲಿ. ಮಾತ್ರ ಪ್ರತಿಭಾ ಇಲ್ಲಿ ಬೆಂಗಳೂರು ತನಕ ಇದು ಬಿಟ್ಬಿಟ್ರಿ ಈ ಕಡೆ ನಿಂತ್ಕೊಂಡ್ ಬಂದಿದ್ದು ಸೀಟ್ ಇಲ್ದಂಗೆ.
ಗೊರಗೊಂಡಬಳೆ ಬಂದ್ರೆ ಸೀಟ್ ಸಿಗುತ್ತೆ ಕರೆಕ್ಟ್. ಗೊರಗೊಂಡಬಳೆ ಬಂದ್ರೆ ಏನಮ್ಮ ನಿಂತಲ್ಲ ನನ್ನ ಪ್ರಕಾರ. ಅಲ್ಲ ಸರ್ವಿಸ್ ರೋಡ್ ಹೋಗಲ್ಲ ಬಿಚ್ಚಿಂಗ್ ಹಾಕೋಣ ಇದೇ ಬೆಸ್ಟ್ ಬ್ರೋ 8ನೇ ಮೇಲೆ ಇದೆ. ರೋಡ್ ಕ್ರಾಸ್ ಮಾಡ್ಕೊಂಡ್ರೆ ಸೊ ಬಸ್ ಸ್ಟ್ಯಾಂಡ್ ರೀಚ್ ಆಗಿದೀವಿ. ಹೋದ್ರಮ್ಮ. ನೋಡಿ ಇವಾಗ ತುಮಕೂರಿಗೆ ಬಂದಿ ಗುಬ್ಬಿಯಿಂದ ಬಸ್ಗಳು ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ ಆಟೋದಲ್ಲಿ. ಅದ್ ಬಿಟ್ಟರೆ ಬೇರೆ ಗಾಡಿನೂ ಇರುತ್ತಲ್ವಾ? ನಾಲ್ಕು ಹೋಗ್ತಾ ಇರುತ್ತಾ ಬೆಂಗಳೂರಿಗೆ? ಯಾವುದು ಇದೆ ತಾನೆ ಸಿಟಿ ಕಾರ್ಪೊರೇಷನ್. ಟೈಮ್ ಆಗೋಗ್ಬಿಟ್ಟಿದೆ ಟಿಕೆಟ್ ತಗೊಳಕ್ಕೆ. ಅರ್ಜೆಂಟಲ್ಲಿ ಓಡ್ ಬಂದಿದೀವಿ. ಟಿಕೆಟ್ ಸಿಕ್ಬಿಟ್ರೆ ಸಾಕೀಗ. ಯಾಂಶು ನಡೀರಿ ಎಲ್ಲೋದ್ಲೆ ನಿಮ್ಮಮ್ಮ? ನಮಗೆ ಟ್ರೈನಲ್ಲೂ ಸೀಟ್ ಸಿಕ್ಲಿಲ್ಲ. ಬಟ್ ಯಾರೋ ಒಬ್ರು ಕುತ್ಕೊಳ್ಳಿ ಬನ್ನಿ ಮಕ್ಳು ಇಟ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಸೀಟ್ ಬಿಟ್ಕೊಟ್ರು. ಹಾಗೆ ನೋಡಿ ಇವರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಟ್ರೈನಲ್ಲೂ ಸಹ ನನ್ನ ಕಸಿನ್ನು ಮಾತಾಡ್ಸ್ಕೊಂಡು ನಿಂತಿದ್ಲು. ಒಳ್ಳೆ ಜರ್ನಿ ಆಯಿತು ನಮಗೆ ನಮ್ಮ ಸಬ್ಸ್ಕ್ರೈಬರ್ ಜೊತೆ. ಹಾಗೆ ಮಾತಾಡ್ಕೊಂಡು ಹೊರಟ್ವಿ. ತುಂಬಾ ಸ್ಟ್ರಾಂಗ್ ಲೇಡಿ ನೀವು, ಹಾಗೆ ಹಿಂಗೆ ಅಂತೆಲ್ಲ ಮಾತಾಡ್ಕೊಂಡು ಬರ್ತಾ ಇದ್ರು. ಆಂಟಿ ಎಲ್ಲೋರು ಟಿವಿ ಬೇರೆ ಐತೆ. ನಡಿ ನೋಡಿ ಇವಾಗ ಯಶವಂತಪುರ ಬಂದ್ವಿ. 5:20 ಆಗಿದೆ. ನೋಡಿ ಟ್ರೈನಲ್ಲಿ ರಶ್ ಇರಲ್ಲ ಅಂತ ಬಂದ್ರೆ ಟ್ರೈನಲ್ಲಿ ನೋಡಿ ಎಷ್ಟು ಜನ ಅವ್ರು. ಬಸ್ಸಲ್ಲೂ ರಶ್ಶು, ಟ್ರೈನಲ್ಲೂ ರಶ್ಶು. ನೋಡಿ ಗೈಸ್, ನಾನು ಒಂದು 7-8 ವರ್ಷ ಆದ್ಮೇಲೆ ಟ್ರೈನ್ ಜರ್ನಿ ಮಾಡಿದ್ದು. ನಾವು ಅಪ್ಪನೂರ್ ಇದೆಯಲ್ಲ ನೇಟಿವ್, ಅಲ್ಲಿಗೆ ಯಾವಾಗ್ಲೂ ನಾವು ಟ್ರೈನಲ್ಲೇ ಹೋಗ್ತಾ ಇದ್ದಿದ್ದು. ಅದಾದ್ಮೇಲೆ ಕ್ರಮೇಣ ಬಸ್ಸು ಕಾರು ಅನ್ಕೊಂಡು ಹಿಂಗೆ ಫೆಸಿಲಿಟೀಸ್ ಹೋಗ್ತಾ ಚೇಂಜ್ ಆಯ್ತು. ಸೊ ಟ್ರೈನ್ ಮರ್ತೇ ಬಿಟ್ವಿ. ಇವತ್ತು ತುಂಬಾ ವರ್ಷಗಳಾದ್ಮೇಲೆ ಟ್ರೈನಲ್ಲಿ ಬಂದಿದ್ದು, ಅದು ನನ್ನ ಮಕ್ಳ ಜೊತೆ ಫಸ್ಟ್ ಟೈಮ್. ಹಂಗೂ ಒಂಥರ ಖುಷಿ ಆಯ್ತು ನಿಜವಾಗ್ಲು. ಆಮೇಲೆ ನಾವು ಎಲ್ಲಿಗೆ ಹೋದ್ರು ನಮ್ಮ ಫ್ಯಾಮಿಲಿ, ನಮ್ಮ ಕಸಿನ್ಸ್ ಎಸ್ಪೆಷಲಿ ಏನಾದ್ರೂ ಒಂದು ಅಡ್ವೆಂಚರಸ್ ಮಾಡ್ತಾನೆ ಇರ್ತೀವಿ. ಇದೊಂಥರ ಬಸ್ಸಿಗೆ ಹೋದ್ವಿ, ಬಸ್ ಸಿಕ್ಕಿಲ್ಲ ಮೀನ್ಸ್ ಎಲ್ಲ ತುಂಬಾ ರಶ್ ಇತ್ತು. ತಿರ್ಗಾ ಟ್ರೈನ್ ಹುಡ್ಕೊಂಬಂದ್ವಿ. ಇನ್ನೇನು 2 ನಿಮಿಷ 1 ನಿಮಿಷ ಅನ್ಕೊಳ್ಳಿ ಟ್ರೈನ್ ಮುಂದೆ ಹೋಗಕ್ಕೆ. ಬಟ್ ಸ್ಟಾರ್ಟ್ ಆಗಿರ್ಲಿಲ್ಲ. ಹತ್ತಿ ಕೂತ್ಕೊಂಡು ಒಂದು 2-3 ಮಿನಿಟ್ಸ್ ಆದ್ಮೇಲೆ ಟ್ರೈನ್ ಮೂವ್ ಆಗಿದೆ. ಸೊ ಯಾರು ಆತರ ಲೇಟಾಗಿ ಬಂದು ಟ್ರೈನ್ ಹತ್ತಕ್ಕೆ ಹೋಗ್ಬೇಡಿ.
ಬೇಗ ಒಂದು 10-15 ನಿಮಿಷ ಇಟ್ಕೊಂಡು ಬಂದು ಟ್ರೈನ್ ಹತ್ತಿದ್ರೆ ತುಂಬಾ ಒಳ್ಳೇದು. ಕೊನೆಗೂ ಬಂದ್ವಿ ಯಶವಂತಪುರ. ಹಾ ಸರಿ ಬಾ. ಸರಿ ಬಾಯ್.